ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಪ್ಡೇಟ್ನ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮತ್ತು ವಂಶಿ ನಡುವೆ ಇರುವಂಥ ಈ ಒಂದು ಅದ್ಭುತ ಬಾಂಧವ್ಯಕ್ಕೆ ಏನಂತ ಹೆಸರು ಹಿಡಿಯೋದು ಅಂತ ಗೊತ್ತಾಗ್ತಾ ಇರಲ್ಲ. ಯಾಕೆಂದರೆ ವಂಶಿ ಪದೇ ಪದೇ ಪದ್ಮ ಅವರ ಕುಟುಂಬಕ್ಕೆ ಹೆಲ್ಪ್ನ ಮಾಡ್ತಾ ಇರ್ತಾರೆ. ಪಶುಪತಿ ಮಾಡಿರೋ ಒಂದು ಇದ್ರ ಪ್ರಾಣಿಯಿಂದ ಎಲ್ಲ ಆರ್ಡ್ರ್ ಎಲ್ಲ ಬೇಡ ಅಂತ ಕ್ಯಾನ್ಸಲ್ ಆಗಿರುತ್ತೆ. ಅದನ್ನೆಲ್ಲನೂ ಸಹ ವಂಶಿ ತಮಗೆ ಬೇಕು, ನಮ್ಮ ಫ್ರೆಂಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಆದರೆ ಅದು ಎಲ್ಲಿ ಇಕ್ಕಿರ್ತಾರೆ ಅಂತ ನಮ್ಮ ಸ್ವಾತಿಗೆ ಗೊತ್ತಿರಲ್ಲ. ಸ್ವಾತಿ ಇದೆಲ್ಲ ಯಾಕೆ ಮಾಡಿದ್ರೆ ವಂಶಿಯವರೇ, ಅಲ್ಲ ನಮಗೆ ಆರ್ಡ್ರ್ ಕೊಟ್ಟಿದ್ದಾರೆ, ಆ ವಿಚಾರ ಎಲ್ಲ ನಿಮಗೆ ಗೊತ್ತೇ ಇಲ್ಲ, ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿರೋದು ಗೊತ್ತಿರಲಿಲ್ಲ, ಆದರೆ ನೀವೇ ಬಂದು ನಮ್ಮ ಫ್ರೆಂಡ್ಗೆ ಬೇಕು ಅಂತ ತಗೊಂಡೋದ್ರಲ್ಲ, ಎಲ್ಲಿ ಹಾಕಿದ್ರ, ನಮ್ಮಮ್ಮ ಮಾಡಿರೋ ತಿಂಡಿಲ್ಲ ಎಷ್ಟು ಬಿಟ್ರಾ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಕೇಳ್ತಾ ಇರ್ತಾಳೆ. ಇಲ್ಲ ಕಣೆ ಪದ್ಮ ಅತ್ತೆ ಎಷ್ಟೊಂದೆಲ್ಲ ಕಷ್ಟಪಟ್ಟು ಅಷ್ಟೊಂದೆಲ್ಲ ಮಾಡಿದ್ರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತೇಳ್ಬಿಟ್ಟು ನಾನು ಅದನ್ನು ತಗೊಂಡೋಗಿ ಏನೋ ಒಂದು ಮಾಡಿದೆ ಅಂತ ಅಂದಾಗ, ನಂಗೆ ಗೊತ್ತು ವಂಶಿಯವರೇ ನೀವೇನೋ ಮಾಡಿರ್ತೀರಾ, ನಮ್ಮಮ್ಮ ನಮ್ಮ ಕುಟುಂಬಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಇದನ್ನು ಎಲ್ಲ ತೊಗೊಂಡೋದ್ರ, ಆದರೆ ಅದು ಏನಾಯಿತು ಅಂತ ನಂಗೆ ಗೊತ್ತಾಗಬೇಕಲ್ಲ ಅಂತಂದಾಗ, ಅದೆಲ್ಲ ನಿನಗೆ ಬೇಡವಾಗಿದ್ದ ವಿಚಾರ, ನಾನು ನಿನಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂದಾಗ, ನೋಡ್ರಿ ಇದೇ ಆಗಲ್ಲ ನನಗೆ, ನೀವೇನು ಮಾಡಿದ್ರ ಅಂತ ತಿಳ್ಕೊಂಡಿಲ್ಲ ಅಂದರೆ ನನ್ನ ಮನಸ್ಸಿಗೆ ತಳಮಳ ಆಗ್ತಿರುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಪದ್ಮ ಗೀತಾ ಅವರೆಲ್ಲ, ವಂಶಿಯವರೇ ನೀವು ನಮ್ಮ ಪಾಲಿನ ದೇವರು ಅಂತ ಅಂದ್ಕೊಳ್ಬೋದು, ಇಷ್ಟೊಂದೆಲ್ಲ ಕಷ್ಟಪಟ್ಟಿರೋ ಐಟಮ್ಗಳನ್ನೆಲ್ಲ ಏನಪ್ಪ ಮಾಡೋದು, ಎಲ್ಲ ಬಿಸಾಕದ ಅಂತೇಳ್ಬಿಟ್ಟು ತುಂಬ ಬೇಜಾರಾಗೋಗ್ಬಿಟ್ಟಿತ್ತು, ನೀವು ಅಳಿಯಂದರೆ ದೇವ್ರಿದ್ದಂಗೆ ಅಂದ್ಬಿಟ್ಟು ಪದ್ಮ ಅವ್ರು ಹೇಳ್ತಾ ಇರ್ತಾರೆ. ಏ ಪದ್ಮ, ಒಂದ್ಸತಿ ದೃಷ್ಟಿ ತೆಗೆದ್ಬಿಡ್ಬೇಕು, ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಿಡ್ತೀನಿ ನಾನು ಪ್ರೀತಿ ಅಂದ್ಬಿಟ್ಟು ಅಜ್ಜಿ ಹೇಳ್ತಿರ್ತಾರೆ. ಇನ್ನು ಸ್ವಾತಿಗೆ ಆ ಒಂದು ಡೌಟ್ ಕಡಿಮೆ ಆಗೋದೇ ಇಲ್ಲ. ಈ ಕಡೆ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ತುಂಬ ಕೆಲಸ ಮಾಡ್ತಾ ಇರ್ತಾರೆ. ಏನು ವಂಶಿ ಅವರೇ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ ನೈಟಲ್ಲಿಂದಾಗ, ನಾನು ಕೆಲಸ ಮಾಡ್ತಾ ಇದ್ದೀನಿ ಕಣೆ, ತುಂಬ ಎಮರ್ಜೆನ್ಸಿ ಇದೆ, ಸುಮ್ಮನೆ ತಲೆ ತಿನ್ಬೇಡ, ನಿನ್ನ ಪಾಡು ನೀನು ಮಲಿಕೊಂಡಾಗ ಸರಿ ಆಯ್ತು ಗುಡ್ ನೈಟ್ ಅಂದಾಗ, ಗುಡ್ ನೈಟು ಹೇಳಲ್ಲ ವಂಶಿಯವರು. ಅಲ್ಲ ಒಂದು ಗುಡ್ ನೈಟ್ ಹೇಳೋಕ್ಕಾಗಲ್ವ ನಿಮಗೆ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ ನನಗೆ ತಲೆ ಹೋಗೋಷ್ಟು ಕೆಲಸ ಐತೆ, ನಿನಗೆ ಗುಡ್ ನೈಟ್ ಹೇಳ್ಕೊಂಡು ಲವ್ ಯು ಹೇಳ್ಕೊಂಡು ಮಲ್ಕೋ ಅಷ್ಟು ಟೈಮ್ ಇಲ್ಲ, ನಿನ್ನ ಪಾಡು ನೀನು ಮಲ್ಕೊ ಅಂದಾಗ, ಆದರೂ ನನಗೆ ಯಾಕೋ ಡೌಟ್ ವಂಶಿಯವ್ರು ಅಂದಾಗ, ಏನು ಡೌಟು ಅಂದಾಗ, ನಮ್ಮಮ್ಮ ಮಾಡ್ಕೊಟ್ಟಿದ್ದು ತಿಂಡಿ ಎಲ್ಲ ಏನು ಮಾಡಿದ್ರ ನೀವೆಲ್ಲ ಹೇಳಿದ ಸುಳ್ಳು ಅಂತ ನನಗೆ ಗೊತ್ತು, ನಿಮ್ಮ ಫ್ರೆಂಡ್ ಯಾರು ಆರ್ಡ್ರ್ ಕೊಟ್ಟು ಇಲ್ಲ, ನೀವು ಅದನ್ನು ನಿಮ್ಮ ಫ್ರೆಂಡಿಗೆ ತಗೊಂಡೋಗೂ ಇಲ್ಲ, ನೀವು ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಬೇಕು ಅಂತ ಈ ರೀತಿ ಮಾಡಿದ್ದೀರಾ, ಅದನ್ನೆಲ್ಲ ಏನು ಮಾಡಿದ್ರ ಅಂದ್ಬಿಟ್ಟು ಸ್ವಾತಿ ಕೇಳ್ತಾಳೆ. ಅದೆಲ್ಲ ನಿನಗೆ ಯಾಕೆ, ನಾನೇನೋ ಮಾಡ್ಕೋತೀನಿ ಪಾಪ, ಅವರು ಬೇಜಾರಾಗಬಾರ್ದಲ್ವ, ಗೊತ್ತಾಯ್ತಾ, ಗೊತ್ತಿದ್ರೆ ಸುಮ್ಮನೆ ಇರು ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಇಲ್ಲ ವಂಶಿಯವರೇ ನನಗೆ ಹೇಳಲೇಬೇಕು ನೀವು ಅಂದಾಗ, ಏನೇ ನೀನು ಹಿಂಗೆ ತಲೆ ತಿಂತಿಯಲ್ಲ, ಸುಮ್ಮನೆ ಹೋಗಿ ಮಲಗು ಅಂತೇಳ್ಬಿಟ್ಟು ಈ ಕಡೆ ವಂಶಿಯವರು ರೇಗಾಡ್ತಿರ್ತಾರೆ. ಇನ್ನು ವಂಶಿ ಆ ಪ್ರಾಡಕ್ಟ್ನೆಲ್ಲ ತಗೊಂಡೋಗಿ ಅವರೆಲ್ಲೂ ಬಿಸಾಡೋರೆಲ್ಲ ವೇಸ್ಟು ಮಾಡಿರಲ್ಲ, ಅದನ್ನು ಎಲ್ಲ ಹಾಸ್ಪಿಟ್ಲಲ್ಲಿರುವಂಥ ಡಾಕ್ಟ್ರುಗಳು ಮತ್ತು ಅಲ್ಲಿರೋ ಕೈದಿಗಳು ಅಲ್ಲಿರೋ ಪೇಷೆಂಟ್ಗಳಿಗೆಲ್ಲನೂ ಸಹ ಹಂಚಿರ್ತಾರೆ, ಮಕ್ಕಳು ಮರಿಗಳಿಗೆಲ್ಲ. ಇದನ್ನು ಸ್ವಾತಿಗೆ ಅವ್ರು ಹೇಳಿರಲ್ಲ. ಯಾಕೆ ಇಷ್ಟೊಂದು ಕಡ್ಜ ಆಡ್ದಂಗೆ ಆಡ್ತಾ ಇದ್ದೀರಾ, ಹೇಳ್ಬಿಟ್ರೆ ಏನು ಆಸ್ತಿ ಹೋಗ್ಬಿಡ್ತಾ ನಿಮ್ಮದು ಅಂದಾಗ, ನೋಡು ಇಷ್ಟು ಇಂಪಾರ್ಟೆಂಟು ಕೆಲಸ ಇದೆ ಅಂತಾರೆ ನನಗೆ ಗೊತ್ತು, ನೀನೇನು ನಾನು ತಲೆ ತಿನ್ಬೇಡ ಅಂದಾಗ, ಸರಿ ಆಯಿತು ಇರಿ, ನಿಮಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಲ್ವಾ, ಸೊ ಅದಕ್ಕೆ ನಾನು ಸ್ವಲ್ಪ ತಲೆ ಬಿಸಿ ಕಡಿಮೆ ಮಾಡ್ತೀನಿ, ಆಮೇಲಾದರೂ ಹೇಳ್ಬೋದು ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ವಂಶಿಗೆ ಸ್ವಾತಿ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಅಂದರೆ, ಸ್ವಾತಿಗೆ ತವ್ರ ಮನೆ ಅಂದರೆ ತುಂಬ ಇಷ್ಟ, ತವರು ಖುಷಿಯಾಗಿದ್ದರೆ ಸ್ವಾತಿ ಖುಷಿಯಾಗಿರ್ತಾಳೆ ಅನ್ನೋದು ವಂಶಿಯವರ ವಾದ ಆಗಿರುತ್ತೆ. ಇನ್ನು ಈ ಕಡೆ ಅಜ್ಜಿ ಪದ್ಮ ಅವರೆಲ್ಲನೂ ಸಹ, ಅಲ್ಲ ಕಣೆ ವಂಶಿ ಎಷ್ಟು ಒಳ್ಳೆಯವನು, ನಮ್ಮ ಕಷ್ಟ ಕಾಲದಲ್ಲಿ ಬಂದು ಯಾವಾಗಲೂ ಸಹಾಯ ಮಾಡ್ತಾನೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಪೋಸ್ಟ್ ಬುಕ್ನ ತೊಗೊಂಡು ಗೀತಾ ನೋಡ್ತಾ ಇರ್ತಾಳೆ. ಎಷ್ಟು ಅಂತ ನೋಡ್ತೀಯ ಗೀತಾ, ಪೋಸ್ಟ್ ಆಫೀಸಲ್ಲಿ ದುಡ್ಡು ಜಾಸ್ತಿ ಆಗಿಬಿಡ್ತೈತೆ ಅಂದಾಗ, ಅಯ್ಯೋ ಅಜ್ಜಿ ಈ 3 ನಂಬರ್ನ 6 ನಂಬರ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ, ವಂಶಿಯವ್ರು ಏನಾದರೂ ಇವತ್ತು ಪ್ರಾಡಕ್ಟ್ ತಗೊಂಡೋಗಿಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಅಂದಾಗ, ಹೌದು ಬಿಡೆ ಅದನ್ನೇ ಎಷ್ಟು ಅಂತ ತಿರುವಾಗ್ತಿದ್ಯಾ ಅಂದಾಗ, ನೋಡು ಗೀತಾ ನೀನು ನನಗೊಂದು ಮಾತು ಕೊಡಬೇಕು ಅಂದಾಗ, ಏನಮ್ಮ ಅಂದಾಗ, ನೀನು ಯಾವತ್ತೂ ಸ್ವಾತಿ ಜೊತೆ ಜಗಳ ಆಡಲೇಬಾರ್ದು ಅಂದಾಗ, ಇಲ್ಲಮ್ಮ ನಾನು ಯಾವತ್ತೂ ಜಗಳ ಆಡಲ್ಲ ಸ್ವಾತಿ ಜೊತೆ, ಆದರೆ ಸ್ವಾತಿಗೆ ಸಿಕ್ಕಿರೋ ಗಂಡ ಎಷ್ಟು ಒಳ್ಳೆಯವರಲ್ವೇನಮ್ಮ, ನಮ್ಮ ಕುಟುಂಬಕ್ಕೋಸ್ಕರ ಎಷ್ಟೊಂದೆಲ್ಲ ಮಾಡ್ತಾರೆ ಅಂದಾಗ, ಚಿನ್ನದಂತ ಅಳಿಯನಮ್ಮ, ಅಂಥ ಅಳಿಯನ ಪಡೆಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೆ, ನಮ್ಮ ಸ್ವಾತಿ ಅವರು ಇಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಚೆನ್ನಾಗೇ ಇರ್ತಾರೆ ಬಿಡೆ, ಸ್ವಾತಿ ಆಯ್ಕೆ ಅಂದರೆ ಎಲ್ಲ ಚೆನ್ನಾಗೇ ಇರ್ತಾರೆ, ಆದರೂ ವಂಶಿಯವ್ರಿಗೆ ನಾವೇನಾದರೂ ಒಂದು ಉಡುಗೊರೆ ಕೊಡಬೇಕು, ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದಾರೆ ಅಂದ್ಬಿಟ್ಟು ಗೀತಾ ಹೇಳ್ತಾ ಇರ್ತಾಳೆ. ಹೌದು ಕಣೆ ನೀನು ಹೇಳ್ತಾ ಇರೋದು ನಿಜ, ಆದರೆ ನಾವಂಥ ಬಡವರು ಏನು ಉಡುಗೊರೆ ಕೊಡೋಕ್ಕಾಗುತ್ತೆ ಅಂದಾಗ, ನಮ್ಮ ಕೈಲಿ ಏನಾಗುತ್ತೋ ಅದು ಕೊಡೋಣ ಬಿಡು ಅಂತೇಳ್ಬಿಟ್ಟು ಪದ್ಮ ಹೇಳ್ತಾ ಇರ್ತಾರೆ. ಇನ್ನು ಸ್ವಾತಿಗೆ ಕಿರಿಕಿರಿ ಕಡಿಮೆ ಆಗೋದಿಲ್ಲ, ತೊಗೊಳ್ಳಿ ಕಾಫಿ ಕುಡೀರಿ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಕಾಫಿ ತಂದು ಕೊಡ್ತಾರೆ. ಇದೊಂದೇ ನೋಡು ನೀನು ಒಳ್ಳೆ ಕೆಲಸ ಮಾಡಿದ್ದು ಅಂದಾಗ, ಏನೋ ಇದೊಂದು ಬಿಟ್ಟರೆ ಬೇರೆ ಏನೋ ಒಳ್ಳೆ ಕೆಲಸ ಮಾಡೋದೇ ಇಲ್ವ ನಾನು ಅಂದಾಗ, ಅಲ್ಲ ಕಿರಿಕ್ ಯಾಕೆ ಮಾಡ್ತೀಯಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನೋ ಟೀ ಮಾಡ್ಕೊಂಬಂದು ಕೊಟ್ಟರೆ ಕಾಫಿನ ಹಿಂಗೆ ಆಡೋದು ಅಂತೇಳ್ಬಿಟ್ಟು ಪಕ್ಕಕ್ಕೆ ಇಡ್ತಾಳೆ. ಲ್ಯಾಪ್ಟಾಪ್ ಮೇಲೆ ಚೆಲ್ಲೋಗ್ಬಿಡುತ್ತೆ. ಅಲ್ಲ ಕಡೆ ಒಂದು ಮಾಡು ಅಂದರೆ 2 ಮಾಡ್ತೀಯಲ್ಲ, ಲ್ಯಾಪ್ಟಾಪ್ ಎಲ್ಲ ಹಾಳು ಮಾಡಿಬಿಟ್ಟಲ್ಲ, ಈಗ ನಾನು ಹೆಂಗೆ ಕೆಲಸ ಮಾಡಲಿ, ಎಷ್ಟು ಇಂಪಾರ್ಟೆಂಟ್ ಕೆಲಸ ಇತ್ತು ಗೊತ್ತಾ, ಅಲ್ಲ ನಿಂಗೆ ಸರಿಯಾಗಿ ಬುದ್ಧಿನೇ ಕಲಿಸಿಲ್ವಾ, ನಿಮ್ಮ ಅಮ್ಮವರೆಲ್ಲ ಅಷ್ಟೊಂದು ಒಳ್ಳೆಯರು, ಇಲ್ಲ ನೀನು ಮಾತ್ರ ಈ ಥರ ಕ್ರಾಕ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಪ್ಪ ಭಗವಂತ ಇವಳು ಕೊಡ್ತಿರೋ ಹಿಂಸೆನ ನಾನು ತಡ್ಕೊಳಕ್ಕಾಗ್ತಾಯಿಲ್ಲ, ಆದಷ್ಟು ಬೇಗ ಇವಳಿಗೆ ಬುದ್ಧಿ ಕಲಿಸು ಕರ್ಕೋ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಏನು ನಾನು ಸತ್ತೋಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀರೋ ವಂಶಿಯವರೇ, ನನ್ನಂಥ ಹುಡುಗಿ ಸಿಕ್ಕಿರೋದೇ ನಿಮಗೆ ಪುಣ್ಯ ಅಂದಾಗ, ಹೌದು ಕಣಮ್ಮ
ತುಂಬ ಪುಣ್ಯ ನೋಡಿ, ಇವಾಗ ಲ್ಯಾಪ್ಟಾಪ್ ಎಲ್ಲ ಹಾಳು ಮಾಡಿದೆ, ನಾನು ಏನು ಮಾಡಲಿ ಅಂದಾಗ, ಯಾಕೆ ತಲೆ ಕೆಡಿಸ್ಕೊತೀರಾ, ಕೊಡಿ ಚೆನ್ನಾಗಿ ಒರೆಸಿ ತೊಳೆದು ಬಿಸಿಲಲ್ಲಿ ಒಣಗಾಕ್ಬಿಡ್ತೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಎಷ್ಟು ಬುದ್ಧಿವಂತೇನೆ ನೀನು, ನಿನ್ನಂಥ ಬುದ್ಧಿವಂತ ಈ ಪ್ರಪಂಚದಲ್ಲೇ ಯಾರೂ ಸಿಗಲ್ಲ ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಅಲ್ಲ ವಂಶಿಯವರೇ, ನನ್ನ ಜೊತೆ ನೀವು ಜಗಳ ಆಡಲಿಲ್ಲ ಅಂದರೆ ನಿಮಗೆ ಊಟ ಜೀರ್ಣನೇ ಆಗಲ್ವ ಅಂದಾಗ, ನಾನಾ ಜಗಳ ಆಡ್ತಿರೋದು ನೀನಾ, ಸುಮ್ಮನೆ ಲ್ಯಾಪ್ಟಾಪ್ ತೊಗೊಂಡು ಕೆಲಸ ಮಾಡ್ತಿದ್ದೆ, ಬಂದು ತಲೆ ತಿಂದಿದ್ದು ನೀನು, ಈಗ ಲ್ಯಾಪ್ಟಾಪ್ನ ಒಣಗಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀಯ ಅಂದಾಗ, ಸುಮ್ಮನೆ ಹೋಗಿ ಮಲಿಕೊಡ್ರೆ ಸರಿ ಅಂತೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ನಮ್ಮ ಸ್ವಾತಿ ಸುಮ್ಮನೆ ಇರ್ತಾಳೆ. ಆ ಲ್ಯಾಪ್ಟಾಪ್ನ ತೊಗೊಂಡು ಚೆನ್ನಾಗಿ ಒರೆಸಿ ಏಡ್ರೈನ ತೊಗೊಂಬಂದು ಅದಕ್ಕೆ ಫುಲ್ಲು ಗಾಳಿನ ಹಿಡಿತಾ ಇರ್ತಾಳೆ. ಇದನ್ನು ನೋಡಿದಂಥ ವಂಶಿಗೆ ಇವಳು ಏನು ಚಿಕ್ಕ ಮಗುನ ದೊಡ್ಡೋಳ ಅಂತೇಳ್ಬಿಟ್ಟು ಒಂದು ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇಷ್ಟೊಂದೆಲ್ಲ ತೀಟೆ ತರಲೆ ಎಲ್ಲ ಮಾಡ್ತಾ ಇದ್ದಲ್ಲ, ಯಾಕೆ ನಾನು ಈ ಸ್ವಾತಿನ ಆದರೂ ಸಹಿಸ್ಕೋತಾ ಇದ್ದೀನಿ. ಕೋಪ ಅಂದರೆ ವಂಶಿ ಅಂದರೆ ಕೋಪ. ವಂಶಿ ಇಷ್ಟೊಂದು ಕೋಪನ ಸಹಿಸ್ಕೋತಾ ಇರೋದು ಸ್ವಾತಿ ಮುದ್ದು ಮುಖ ನೋಡ್ಕೊಂಡ ಅಂತೇಳ್ಬಿಟ್ಟು ವಂಶಿ ಅವನಷ್ಟಕ್ಕೆ ಅವನೇ ಮಾತಾಡ್ಕೊತಿದ್ದಾನೆ. ಅಲ್ಲ, ನಾನು ಸ್ವಾತಿನ ಇಷ್ಟೊಂದೆಲ್ಲ ಬೈತಾ ಇದ್ದೀನಿ, ಆದರೂ ಅವಳನ್ನ ಮನಸ್ಸಲ್ಲಿ ಎಷ್ಟು ಪ್ರೀತಿಸ್ತೀನಿ, ಒಂದು ಕ್ಷಣ ಅವಳು ಕಾಣಲಿಲ್ಲ ಅಂದ್ರೂ ಸಹ ಹುಡ್ಕಾಡ್ಬಿಡ್ತೀನಿ ಅಂತೇಳ್ಬಿಟ್ಟು ಒಬ್ಬರೇ ನಕ್ಕೊತಾ ಇರ್ತಾರೆ. ಇನ್ನು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತೇಳ್ಬಿಟ್ಟು ಏಡ್ರೈನ ಆನ್ ಮಾಡಿಕೊಂಡು ಸ್ವಾತಿ ಲ್ಯಾಪ್ಟಾಪ್ನ ಒಣಗಿಸ್ತಾ ಇದ್ದರೆ, ಈ ಕಡೆ ನಾನೇ ದೆವ್ವ ಅಂದ್ಕೊಂಡ್ರೆ ಈ ಮನೆಗೆ ಬೇರೆ ಯಾವುದಾದ್ರು ದೆವ್ವ ಬಂದು ಸೇರ್ಕೊಂಡಿದ್ಯಾ ಅಂದ್ಬಿಟ್ಟು ರಾಗಿಣಿ ಒಬ್ಬಳೇ ಕ್ಯಾಂಡಲ್ ಹಚ್ಕೊಂಡು ಬರ್ತಾ ಇರ್ತಾಳೆ. ಈ ಕಡೆ ಸ್ವಾತಿನ ನೋಡೋ ಅಷ್ಟರಲ್ಲಿ ಈ ಸ್ವಾತಿ ಕೈಯಲ್ಲಂತ ಇದ್ದಂಥ ಏಡ್ರೈ ಅವಳು ತಲೆ ಕಡೆಗೆ ತಿರ್ಕೊಂಡು ತಲೆ ಎಲ್ಲ ಫುಲ್ಲು ಕೂದಲೆಲ್ಲ ಕೆದ್ರಕೊಂಡ್ಬಿಡ್ತವೆ. ಇನ್ನು ಇದನ್ನು ನೋಡಿದಂಥ ರಾಗಿಣಿ ಅಮ್ಮಮ್ಮ ಅಂತೇಳ್ಬಿಟ್ಟು ಬಡ್ಕೊಂಡು ಓಡ್ಬಿಡ್ತಾಳೆ. ದೆವ್ವ 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 ಅಂತೇಳಿ. ಅಯ್ಯೋ ಇವಳಿಗೇನಾಯಿತು, ದೆವ್ವ ಅಲ್ಲ, ರಾಗಿಣಿ ನಾನು ಸ್ವಾತಿ ಅಂತೇಳ್ಬಿಟ್ಟು ಕೂಗ್ತಾ ಇರ್ತಾಳೆ. ಆದರೆ ಸ್ವಾತಿ ಈ ಕಡೆ ರಾಗಿಣಿ ಎದ್ದೋ ಬಿದ್ದೋ ಅಂತೇಳ್ಬಿಟ್ಟು ಅಲ್ಲಿಂದ ಓಡ್ಬಿಡ್ತಾಳೆ. ಇನ್ನು ವಂಶಿ ಬಂದು ಏನೇ ಮಾಡ್ತಾ ಇದೆಯಾ ಅಂದಾಗ, ಅಯ್ಯೋ ವಂಶಿಯವರೇ ಒಣಗಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅಲ್ಲ ಕಡೆ ಯಾಕೆ ಈ ಥರ ಎಲ್ಲ ಮಾಡ್ತೀಯಾ ಅಂದಾಗ, ಮತ್ತೆ ಒಣಗಿಸೋದು ಬೇಡವಾ ಲ್ಯಾಪ್ಟಾಪ್ನ, ಚೆನ್ನಾಗಿ ತೊಳೆಯೋದು ಬೇಡ ಅಂದ್ರೆ, ಅದಕ್ಕೆ ನಾನು ಹೇಡ್ರನ್ನ ತಂದು ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ ನೋಡಿ, ನಿಮ್ಮ ಲ್ಯಾಪ್ಟಾಪ್ ರೆಡಿ ಆಗೋಯ್ತು ಅಂದಾಗ, ನಿನ್ನಂಥ ದಡ್ಡಿನ ಇನ್ನೇನು ಅಂತ ಹೇಳ್ಬೇಕು ಅಂತಂದಾಗ ಈ ಕಡೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಳಗಡೆ ಬೀಳೋಕೋತಾಳೆ ಸ್ವಾತಿ. ಅಷ್ಟರಲ್ಲಿ ಅವ್ರನ್ನ ವಂಶಿ ಹಿಡ್ಕೊತಾರೆ. ಇಬ್ಬರಿಗೆ ಒಬ್ರು ನೋಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಸ್ವಾತಿ ಕುಟುಂಬ ಚೆನ್ನಾಗಿರಬೇಕು ಅಂತ ಬಯಸೋ ವಂಶಿ ಆ ತಿಂಡಿಗಳನ್ನೆಲ್ಲ ಕೊನೆಗೆ ಎಲ್ಲಿ ಏನು ಮಾಡಿದ್ರ ಅಂತೇಳ್ಬಿಟ್ಟು ಕಂಡುಹಿಡಿಯೋಕ್ಕೆ ಸ್ವಾತಿ ಮುಂದಾಗ್ತಾಳೆ. ಅದನ್ನೆಲ್ಲ ಒಂದು ಹಾಸ್ಪಿಟಲ್ಗೆ ತಗೊಂಡೋಗಿ ವಂಶಿ ಎಲ್ಲರಿಗೂ ಸಹ ಹಂಚಿ ಖುಷಿ ಪಡಿಸ್ತಾ ಇರ್ತಾರೆ. ಯಾವುದೇ ಒಂದು ತಿಂಡಿ ಯಾವತ್ತೂ ಹಾಳಾಗಬಾರ್ದು, ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟು ಒಂದು ಉಪಯೋಗಕ್ಕೆ ಬರಬೇಕು ಅಂತೇಳ್ಬಿಟ್ಟು ವಂಶಿ ಕೆಲಸನ ಮಾಡಿರ್ತಾರೆ. ಇದನ್ನು ನೋಡಿದಂಥ ಸ್ವಾತಿಗೆ ತುಂಬಾ ಖುಷಿಯಾಗುತ್ತೆ. ವಂಶಿಯವರೇ, ನಾನಂತೂ ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಈ ಗುಣಗಳು ಇಷ್ಟು ಒಳ್ಳೆತನ ಇದನ್ನು ನೋಡಿ ನಾನೆಲ್ಲಿ ಪ್ರೀತಿ ಮಾಡಿಬಿಡ್ತೀನೋ ಅಂತ ಅನಿಸ್ತಿದೆ ವಂಶಿಯವರೇ ಅಂತೇಳ್ಬಿಟ್ಟು ಸ್ವಾತಿ ಕನಸನ್ನ ಕಾಣ್ತಾ ಇರ್ತಾಳೆ. ಯಾಕೆ ಅಂದರೆ ವಂಶಿದು ಅಷ್ಟು ಒಳ್ಳೆ ಗುಣ ವ್ಯಕ್ತಿತ್ವ ಆಗಿರುತ್ತೆ. ಇದನ್ನು ನೋಡಿದಂಥ ಸ್ವಾತಿನೇ ಮೈಮರ್ತೋತಾಳೆ. ವಂಶಿನ ನಾನು ಎಲ್ಲಿ ಪ್ರೀತಿ ಮಾಡಿಬಿಡ್ತೀನೋ, ಆಮೇಲೆ ಪ್ರೀತಿ ಮಾಡಿ ಅವ್ರನ್ನ ಪಡ್ಕೊಳಕ್ಕಾಗದೇ ಇದ್ದರೆ ಆದ್ರೂ ನನ್ನ ಗಂಡ ಅಂತ ಇಷ್ಟು ದಿನಕ್ಕಾದರೂ ಹೇಳ್ಕೊತಾ ಇದ್ದಾನಲ್ಲ, ಅದೇ ನನಗೆ ಹೆಮ್ಮೆ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಒಟ್ಟಿನಲ್ಲಿ ಸ್ವಾತಿ ಮನಸ್ಸಲ್ಲಿ ಶುರುವಾಗಿರೋ ಪ್ರೀತಿ ಈ ಕಡೆ ವಂಶಿ ಮನಸ್ಸಲ್ಲೂ ಪ್ರೀತಿ ಇದೆ. ಒಬ್ರಿಗೊಬ್ರು ಹೇಳ್ಕೊಳ್ಳೋದ್ರಲ್ಲಿ ಮುಂದಾಗಬೇಕಾಗಿದೆ. ನೋಡೋಣ ಆದಷ್ಟು ಬೇಗ ಇವರಿಬ್ಬರು ಪ್ರೀತಿನ ಹೇಳ್ಕೊತಾರ, ಪ್ರೀತಿ ಹೇಳ್ಕೊಂಡು ಇವರಿಬ್ಬರು ಜೋಡಿ ಆಗ್ತಾರ ಅಂತ ನಿಮ್ಗೇನು ಅನಿಸುತ್ತೆ? ಸ್ವಾತಿ ಮತ್ತು ವಂಶಿ ಒಳ್ಳೆ ಜೋಡಿ ಆಗ್ತಾರಾ? ಈ ಕಿತಾಪತಿಗಳ ಜೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಒಂದಾದರೆ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.